ಇನ್ನು ಪೊರಕೆಗೆ ರಾಜ್ಯಾತಿಥ್ಯ ಉಳಿದ ಆರೋಪಿಗಳ ಕುಟುಂಬಸ್ಥರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೀವನ ಸಾಗಿಸೋದಕ್ಕೆ ಪರದಾಡ್ತಾ ಇದ್ದಾರೆ ಆರೋಪಿಗಳ ಕುಟುಂಬಸ್ಥರು. ಎದೆ ಎತ್ತರಕ್ಕೆ ಬೆಳೆದಂತಹ ಮಕ್ಕಳು ಜೈಲು ಸೇರಿ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮಂಡ್ಯದ ನಂದೀಶ್ ಕುಟುಂಬದವರು. ಪ್ರಕರಣದಲ್ಲಿ ಎಫ್ಐ ಆರೋಪಿ ನಂಬರ್ 5 ನಂದೀಶ್. ಆ ಕುಟುಂಬ ಈಗ ಸಂಕಷ್ಟದ ದಿನಗಳನ್ನು ಎದುರಿಸ್ತಾ ಇದೆ. ಇತ್ತ ಚಿತ್ರದುರ್ಗದ ಅನುಕುಮಾರ್ ತಾಯಿ ಜಯಮ್ಮ ಕೂಡ ಕಣ್ಣೀರು ಹಾಕಿದ್ದಾರೆ. ದುಡಿದು ತಿನ್ನೋ ಮಕ್ಕಳು ಜೈಲಲ್ಲಿದ್ದಾರೆ, ನಾವು ಹೇಗೆ ಜೀವನ ಮಾಡೋದು ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಅವರ ತಾಯಿ. ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ, ಅವ್ರನ್ನ ಬಿಡಿಸ್ಕೊಂಡು ಬರೋದಕ್ಕೆ ಅವರೇ ಬಿಡಿಸ್ಕೊಂಡು ಬರಬೇಕು ಅಂತ ಕೂಡ ಹೇಳಿದ್ದಾರೆ. ಅವ್ರ ದುಡ್ಡಿದೆ, ಹಣ ಇದೆ, ಚೆನ್ನಾಗಿದ್ದಾರೆ. ನಮ್ಮ ಬಡವ್ರು ಏನು ಮಾಡೋದು ಸರ್? ಅವರು ಚೆನ್ನಾಗಿದ್ದರು, ಏನು ಮಾಡಿದ್ರು ನಮ್ಗೆ ಏನು ಗೊತ್ತು ಸರ್? ಒಳಗಡೆ ನೀವು ಹೇಗೆ ಬಂದು ಕೇಳಿದ್ದೀರಿ, ನಾವು ಹೇಳಿದ್ದೀವಿ ಅಷ್ಟೇ. ಗೊತ್ತಿಲ್ಲ ಸರ್, ನನಗೇನು ಕೇಳಿಸಲ್ಲ ಸರ್. ಎಲ್ಲ ಫೋನಲ್ಲಿ ಮಾತಾಡೋದು, ಗ್ಲಾಸ್ ಫಿಟ್ಟಿಂಗು ಕೇಳಿಸಲ್ಲ ಸರ್ ನನಗೆ. ಅಷ್ಟು ಬಿಟ್ಟರು ನನಗೆ ನೀನು ನೋಡದೆ ಅತ್ತೆ ಬಂದೆ ಅಷ್ಟೇ. ಅವರೇ ಬಿಡಿಸ್ಕೊಬರ್ಲಿ ಸರ್. ನಮ್ಮ ಹತ್ರ ಎಲ್ಲಿದೆ ಸರ್ ಅಷ್ಟು ಹಣ ಖರ್ಚು ಮಾಡೋಕ್ಕೆ? ನಾವು ಎಲ್ಲಿದೆ? ಆ ಥರ ಇದ್ದರೆ ಗೇಯ್ಬೇಕು, ಈಗ ಉಣ್ಬೇಕು. ಅಡಿಗೆ ಅಜ್ಜಿಗೆ ಹುಷಾರಿಲ್ಲ ಅಂತ ನೋಡಕ್ಕೆ ಬಂದು ಇಲ್ಲೇ ಕುಂತ್ಕೊಂಡೆ. ಇನ್ನೇನು ಮಾಡೋದು ಸರ್? ನಮ್ಮ ಹತ್ರ ₹1 ಇಲ್ಲ. ಅವರೇ ಬಿಡಿಸ್ಕೊಬರ್ಲಿ. ನಮಗೆ ಸಿಕ್ಕಿಲ್ಲ ಸರ್. ನಾವು ನಿನ್ನೆ ಅದೇ ನಮ್ಮ ಏನು ಅಂದರೆ ನಮ್ಮ ಕೈಲಿ ಏನು ಶಕ್ತಿ ಇಲ್ಲ ಬಿಡಿಸ್ಕೊಂಬರಕ್ಕೆ. ಮತ್ತು ಅವ್ರ ಪರವಾಗಿ ಹೋಗಿದ್ದೇನಲ್ಲ, ಮತ್ತು ಅವರು ಹೆಲ್ಪ್ ಮಾಡಬೇಕು ಅಂತ ನಾವು ಇದನ್ನ ಮಾಡ್ತೀವಪ್ಪ. ಏನು ಮಾಡ್ಬೇಕು ಅದಕ್ಕೆ? ನಮ್ಮ ಹತ್ರ ಅಷ್ಟೊಂದು ದುಡ್ಡು ಕೊಟ್ಟು ಬಿಡಿಸ್ಕೊಂಬರೋ ಶಕ್ತಿ ಇತ್ತು. 2 ತಿಂಗಳಾತು ನನ್ನ ಮಗ ಹೋಗಿ. ದುಡಿಮೆ ಮಾಡೋ ಮಕ್ಕಳು ಹೋಗಿ ಅಲ್ಲಿ ಕುಂತಿದ್ದಾವೆ. ನಾವೇನು ಮಾಡ್ಬೇಕು ಹೇಳಿ? ನಮ್ಮ ಪರಿಸ್ಥಿತಿ ಹೇಳಿದ್ರೆ ನಾವೇನು ನೋಡೋದ್ ಕಡೆ ಹಿಂಗೈದೀವಿ ಅಷ್ಟೇ. ಒಳಗದು ಯಾರ ಕಡೆ ಸ್ವಸತಿ ರಾಗಿ ಅಕ್ಕಿ ಸಿಗ್ತಾವ, ಅದನ್ನ ತಿಂದು ಜೀವನ ಮಾಡ್ತಾರೆ. ಅವ್ರು ಕೊಡ್ತಾರಂತಲ್ಲ ಮಾತಾಡಕ್ಕೆ. ನಮ್ಮ ಹುಡುಗ ಹೋಗಿಲ್ಲ ಅಂತಲ್ಲ, ಅಲ್ಲೇ ಹೋಗಿ ಮಾತಾಡ್ಕೊಂಡ್ರೆ ನಮ್ಗೆ ಇಲ್ಲೇನು ಫೋನ್ ಮಾಡಿಲ್ಲ. ಈ ದರ್ಶನ್ ಕಡೆಯವ್ರು ಏನಾದ್ರು ಫೋನ್ ಮಾಡಿ ಈಗ ಅವ್ರೇನು ಆದ್ಯತೆ ಐತೆ ಅವರಿಗೆ, ಅದು ಈಗ ಹೋಗಿರೋರಿಗೂ ಅವ್ರಿಗೂ ಆದ್ಯತೆ ಕೊಡ್ಬೇಕು. ಅದು ಟೈಮಿಗೆ ಸರಿಯಾಗಿ ಊಟ. ಅವ್ರು ಇನ್ನೇನು ಅಕಸ್ಮಾತ್ ಸಿಗರೆಟ್ಟು ಕೊಟ್ಟಿಯಾರೋ ಬಿಟ್ಟಿರೋ ನಮಗೆ ಗೊತ್ತಿಲ್ಲ. ಈಗ ಎಲ್ಲರೂ ಅವ್ರು ಚೆನ್ನಾಗಿ ಅವ್ರು ಹೆಂಗಿದಾರೋ ಚೆನ್ನಾಗೆ ಇರೋರಿಗೂ ಹಂಗೆ ನೋಡ್ಕೋಬೇಕು. ಅವ್ರಿಗೂ ಇವಾಗ ಹೊರಗಡೆ ಕರ್ಕೊಂಡ್ಬಿಡೋಕ್ಕೆ ನೋಡಬೇಕು. ಅವರು ಈಗ ಅವ್ರು ಚೆನ್ನಾಗಿದ್ದಾರೆ, ಜೈಲಲ್ಲಿ ಇದ್ರು ಕೂಡ ಚೆನ್ನಾಗಿದ್ದಾರೆ. ನಿಮ್ಮ ತಮ್ಮನ ಪರಿಸ್ಥಿತಿಯನ್ನು ನಿಮ್ಮ ಪರಿಸ್ಥಿತಿ ಇಲ್ಲ. ಅವನು ಮೊನ್ನೆ ವಿಡಿಯೋ ಕಾಲ್ ಮಾಡಿದ್ದಂತೆ ನಮ್ಮ ತಮ್ಮಂಗೆ, ಇನ್ನೊಬ್ಬ ತಮ್ಮಂಗೆ, ನಮ್ಮ ಚಿಕ್ಕಪ್ಪರ ಮಗನಿಗೆ. ಇಲ್ಲ ಚೆನ್ನಾಗಿದ್ದೀನಿ ನಾನು, ಏನಿಲ್ಲ ಆರಾಮಾಗಿದ್ದೀನಿ, ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿದಾನೆ. ಏನು ಸಿಗರೇಟ್ ಅಯ್ಯೋ, ಇವರೆಲ್ಲ 17 ಜನರ ಪೈಕಿ ಇರುವಂಥ ಕುಟುಂಬಸ್ಥರು ನೋಡಿ. ಪಾಪ ಈ ತಾಯಿಯನ್ನೆಲ್ಲ ನೋಡುವಾಗ ಎಷ್ಟು ದುಃಖ ಆಗುತ್ತೆ. ಯಾಕ್ರಪ್ಪ ಹಿಂಗೆ ಮಾಡ್ಕೋದು ನೋಡಿ. ಇವರೆಲ್ಲ ಏನು ಅಂದ್ಕೊಂಡಿದ್ದು, ನಮ್ಮ ಮಕ್ಕಳು ಏನೋ ಒಂದು ಮಾಡ್ತಾರೆ. ಅದು ನೀವು ಎಜುಕೇಷನ್ ಕಂಪ್ಲೀಟ್ ಮಾಡಿರೋದಿಲ್ಲ, ಫ್ರೀ ಸ್ಕೂಲ್ ಇದೆ, ಶಾಲೆ ಇದೆ, ಡಿಗ್ರಿ ಮಾಡ್ಕೊಳ್ಳೋದಿಲ್ಲ. ನೋಡಿ ಆ ತಾಯಿಯನ್ನು ನೋಡೋದು ಪಾಪ ಹೆಂಗೆ, ಪಾಪ ಏನು ಮಾಡ್ಯಾರು. ಇವ್ರಿಗೆಲ್ಲ ಒಂದು ಆಸೆ ಅಲ್ವ, ನಮ್ಮ ಮಕ್ಕಳಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ. ನೀವು ಏನರೋ ಮಾಡಿದ್ರಿ ಎಲ್ಲ ಸೇರಿ. ನಿಮ್ಮ ತಾಯಿಯನ್ನು ಚೆನ್ನಾಗಿ ನೋಡ್ರೋ, ತಂದೆನ ಚೆನ್ನಾಗಿ ನೋಡ್ರೋ, ಮನೆಯವ್ರನ್ನ ಚೆನ್ನಾಗಿ ನೋಡ್ರಪ್ಪ. ಫಸ್ಟು ಯಾರ್ಯಾರಿಗೂ ಭ್ರಮೆಯಲ್ಲಿ ಮಾಡಿ, ಇಲ್ಲ ಅಂತಲ್ಲ, ನಿಮ್ಮ ಸ್ಟಾರು ಮತ್ತೊಂದು ಮಾಡಿ. ಮೊದಲು ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದೆ ಇದ್ದ ಬದ್ದವರನ್ನೆಲ್ಲ ನೀವು ದೇವರು ಇವರು ಅಂತ ಮಾಡ್ಕೊಂಡು ಹೋದ್ರೆ, ಮನೇಲಿರ್ತಾರಲ್ಲ ತಂದೆ ತಾಯಿ ದೇವರು, ಅದು ಮೊದಲ ದೇವರು. ಛೇ, ಎಂಥ ಪರಿಸ್ಥಿತಿ. ನೀವೆಲ್ಲ ಒಳಗೆ ಬ್ಲಾಕ್ ಆಗಿಬಿಟ್ರೆ ಈ ತಾಯಿಯನ್ನೆಲ್ಲ ಯಾರು ನೋಡೋದು? ನಂದೀಶ್ ತಾಯಿ, ಜಯಮ್ಮ ಯಾರು ನೋಡಬೇಕು? ಯಾಕೆ ನಾವು ಬಬ್ಬೆ ಹೊಡಿತಾ ಇರುವಂಥದ್ದು ಅವತ್ತಿಂದ? ಮೊದಲು ನಿಮ್ಮ ನೆಲೆಗಟ್ಟು ಮಾಡಿಕೊಳ್ಳ್ರಪ್ಪ. ಆ ತಾಯಿ ನೋಡಿ ಎಂಥ ಆತಂಕದಲ್ಲಿದ್ದಾರೆ. ಒಂದೊಂದು ಚಿನ್ನದ ಸರ ಹಾಕಿಸಿದ್ರೇನ್ರ ಅವ್ರಿಗೆ ನೀವು? ಹಗರಣದಲ್ಲಿ ಸಿಎಂ ಗಾದಿಗೆ ಸಂಕಷ್ಟ ಹೆಚ್ಚಾಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರೇ ಹೊಸ ಟ್ವಿಸ್ಟ್ ನೀಡಿದ್ದಾರೆ. ಆ 2 ಸಾಲುಗಳ ಬಗ್ಗೆ ಸ್ಪಷ್ಟನೆ ನೀಡೋದಕ್ಕೆ ಹೋಗಿ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಈ ಕುರಿತ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಮೂಡಾ ಸೈಟ್ ಹಗರಣದಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ಕುತ್ತು ಬಂದಿದೆ. ಸಿದ್ದರಾಮಯ್ಯ ಅವರಿಗೆ ಮೂಡಾ ಉರುಳು ಸುತ್ತಿಕೊಂಡಿದ್ದು ಯಾವಾಗ ಏನಾಗುತ್ತೋ ಅನ್ನುವ ಟೆನ್ಷನ್ ಅಲ್ಲೇ ಇದ್ದಾರೆ. ಇಂಥ ಹೊತ್ತಲ್ಲಿ ಸಿದ್ದರಾಮಯ್ಯ ಅವರು ಈ ಕೇಸ್ಗೆ ಬಿಗ್ ಟ್ವಿಸ್ಟ್ ನೀಡಿದ್ದಾರೆ. ಮೂಡಾ ಹಗರಣ ಬಿಳಿ ಸುಣ್ಣಕ್ಕೆ ಹಳೆ ಬಣ್ಣ. ಮೂಡಾ ಸೀಲಿಲ್ಲ, ಒರಿಜಿನಲ್ ಸಹಿ ಇಲ್ಲ.
ಬದಲಿ ಸೈಟ್ ಕೇಳಿಲ್ಲ ಅಂತ ಹೇಳಿದ ಸಿಎಂಗೆ ದಾಖಲೆಗಳ ಮೂಲಕ ರಿಪಬ್ಲಿಕ್ ಕನ್ನಡ ತಿರುಗೇಟು ನೀಡಿತ್ತು. ದಾಖಲೆಗಳಲ್ಲಿ ನಿವೇಶನ ಕೇಳಿದ್ದು, ಆ ಜಾಗಕ್ಕೆ ವೈಟ್ನರ್ ಹಚ್ಚಿದ್ದು ಯಾಕೆ ಅಂತ ಪ್ರಶ್ನೆ ಕೂಡ ಮಾಡಲಾಗಿತ್ತು. ಸಾಲು ಸಾಲು ಪ್ರಶ್ನೆಗಳು ಎದುರಾಗ್ತಾ ಇದ್ದಂತೆ ಸಿಎಂ ಸಾಹೇಬರು ಸ್ಪಷ್ಟನೆ ಕೊಡುವ ಭರದಲ್ಲಿ ಎಡವಟ್ಟು ಮಾಡಿಕೊಂಡಿರುವ ಹಾಗಿದೆ. ಇದೇನ್ ವಿಡಿಯೋನ ಅಥವಾ ಜೋಕಾ ಗೊತ್ತಾಗ್ತಿಲ್ಲ ಕಣ್ರಿ. ಮೂಡ ಸೀಲಿಲ್ಲ, ಒರಿಜಿನಲ್ ಸಹಿ ಇಲ್ಲ, ಜೆರಾಕ್ಸ್ ಕಾಪಿಗೆ ವೈಟ್ನರ್ ಹಚ್ಚಿ ನಮ್ಮ ಸಿಎಂ ಸಾಹೇಬರು ಸ್ಪಷ್ಟನೆ ಕೊಟ್ಟಿದ್ದಾರೆ ನೋಡಿ. ವೈಟ್ನರ್ ಹಚ್ಚಿದ ವಾಕ್ಯದ ಬಗ್ಗೆ ಸಮಜಾಯಿಷಿ ನೀಡಿದ್ದಾರೆ. ಈ ಬಗ್ಗೆ ತಮ್ಮ ಎಕ್ಸ್ ಖಾತೆ ಮೂಲಕ ಪೋಸ್ಟ್ ಮಾಡಿದ್ದಾರೆ. ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಎಂದು ಬರೆದಿರುವ ವಾಕ್ಯದ ಮೇಲೆ ವೈಟ್ನರ್ ಹಾಕಲಾಗಿದೆ. ಪತ್ರಕ್ಕೆ ಟಾರ್ಚ್ ಬೆಳಕು ಹರಿಸಿ ಸ್ಪಷ್ಟೀಕರಣ ಕೊಡುವ ಯತ್ನ ನಡೆದಿದೆ. ಸಮಜಾಯಿಷಿ ಕೊಡೋದರ ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರ ವಿರುದ್ಧ ಸಿಎಂ ಟೀಕೆ ಮಾಡಿದ್ದಾರೆ. ನನ್ನ ಪತ್ನಿ ಅರ್ಜಿಯಲ್ಲಿ 4-5 ಪದಗಳಿಗೆ ವೈಟ್ನರ್ ಹಚ್ಚಿದ್ದನ್ನೇ ಮಹಾನ್ ಅಪರಾಧ ಎಂಬಂತೆ ಗಂಟಲು ಹರಿದುಕೊಂಡ ಬಿಜೆಪಿ ಜೆಡಿಎಸ್ ನಾಯಕರೇ, ವೈಟ್ನರ್ ಹಿಂದಿರುವ ಅಕ್ಷರಗಳು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದರ ಬಗ್ಗೆಯೂ ಸೋಷಿಯಲ್ ಮೀಡಿಯಾದಲ್ಲಿ ಶಂಕೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬದಲಿ ಸೈಟ್ ಕುರಿತಾದಂತಹ ದಾಖಲೆ ರಿವೀಲ್ ಮಾಡಿ ಚರ್ಚೆಗಳು ನಡೆದು 4 ದಿನ ಕಳೆದ ಬಳಿಕ ವೈಟ್ನರ್ಗೆ ಟಾರ್ಚ್ ಬಿಟ್ರ ಮತ್ತೆ ದಿಕ್ಕು ತಪ್ಪಿಸೋದಕ್ಕೆ ಸಿಎಂ ಪ್ರಯತ್ನ ಪಟ್ಟಿದ್ದಾರಾ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಹಗರಣದ ಆರೋಪ ಬಂದಾಗಲೇ ಮಾಡಬಹುದಾಗಿತ್ತು, ಆದರೆ ಇಷ್ಟು ದಿನ ತೆಗೆದುಕೊಂಡಿದ್ದು ಯಾಕೆ ಅನ್ನುವ ಅನುಮಾನ ಮತ್ತಷ್ಟು ಬಲವಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಮೊನ್ನೆ ಈ ಸುದ್ದಿ ಬ್ರೇಕ್ ಮಾಡಿದ್ದು ನಾವೇ. ಹೌದು, ಅದು ಕೂಡ ನಾವೇನು ಹೇಳಿದ್ವಿ, ಸಿಎಂ ಪತ್ನಿ ಬರೆದಿದ್ದಾರೆ ಎನ್ನಲಾದ ಪತ್ರ ಅಂತ. ಯಾಕಂದರೆ ಮುಖ್ಯಮಂತ್ರಿ ಪದೇ ಪದೇ ಹೇಳ್ತಾ ಇದ್ರು ನಾವು ಪತ್ರ ಬರೆದಿಲ್ಲ. ಹಾಗಾಗಿ ನಮಗೊಂದು ಪತ್ರ ಬಂದಿದೆ, ನಮ್ಗೆ ಗೊತ್ತಿಲ್ಲ, ಹಿಂಗೆ ಕಾಣ್ತಾ ಇದೆ ಅಂತ ಇದೇ ಪತ್ರವನ್ನು ಕೊಟ್ವಿ. ಅದಾದ ನಂತರ ಏನು ಹೇಳಿದ್ರು ಸಿಎಂ, ನಾವು ಪತ್ರ ಬರೆದಿಲ್ಲ, ಆಮೇಲೆ ಇಲ್ಲೇ ಬೇಕು ಅಂತ ಹೇಳೇ ಇಲ್ಲ ನಾವು ಅಂತ ಹೇಳಿ. ನಿನ್ನೆ ಅದಕ್ಕೆ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತಾ ಇದ್ದಾರೆ. ನೋಡಿ, ನನ್ನ ಹೆಂಡತಿ ಆ ಥರ ವೈಟ್ನರ್ ಹಾಕಿದ್ದನ್ನೇ ದೊಡ್ಡದು ಮಾಡ್ತಾ ಇದ್ದೀವಿ, ನಾವು ಹಂಗೇನು ಮಾಡಿಲ್ಲ, ಅದರಲ್ಲಿ ಇಷ್ಟೇ ಇರೋದು ಅಂತ. ಅದರ ಅರ್ಥ ಏನು? ನಾವು ತೋರಿಸಿದಂಥ ಬಿಡುಗಡೆ ಮಾಡಿದಂಥ ಪತ್ರ ಅದು ಅಸಲಿಯತ್ತು, ಅದು ಅಧಿಕೃತ ಪತ್ರ, ನಿಜ. ಹೌದು, ಹೀಗೆ ಹೇಳ್ತಾ ಇದ್ದೀವಿ. ಆ ಪತ್ರ ಬ್ರೇಕ್ ಮಾಡಿದ್ದು ನಾನೇ ಹೇಳಿದ್ದೆ, ನಮ್ಮ ಬಳಿ ಆ ಪತ್ರ ಇದೆ, ಬೇರೆ ಚಾನಲ್ಗಳವ್ರು ಬಂದಾಗ ಪಾಪ ಕೊಡ್ರೋ, ಮಾರ್ಕ್ ಹಾಕಿ ಕೊಡ್ರೋ ಅಂತ ಹೇಳಿದ್ದೆ ನಾನು. ಯಾಕಂದರೆ ಸುದ್ದಿ ಅವ್ರಿಗೂ ಸಿಗಲಿ ಅಲ್ವಾ, ಒಂದು ಆ ಥರ ಮಾರ್ಕ್ ಹಾಕ್ತೀವಿ ಅಷ್ಟೇ. ಈಗ ಬೇರೆ ಚಾನಲ್ಗಳಲ್ಲಿ, ಈಗ ನಾವು ಮಲಯಾಳಂದಾಗ ರಿಪೋರ್ಟರ್ ಚಾನಲ್ ಮಾಡ್ತೀವಿ. ಸೊ ಈ ಸುದ್ದಿಯನ್ನು ನಾವು ಬ್ರೇಕ್ ಮಾಡಿದ್ವಿ ಮೊನ್ನೆ. ನಿಮ್ಗೆ ಗೊತ್ತಿದೆ, ಬೆಳಗ್ಗೆ ಭಾಳ ಜೋರಾಗಿ ಮಾಡಿದ್ವಿ, ಏನಪ್ಪ ಇದು ಅಂತ ಎಲ್ಲ ಅಂದ್ಕೊಂಡಿದ್ರು. ಅದು ಕೂಡ ನಾವು ಮುಖ್ಯಮಂತ್ರಿಗಳು ಹೇಳಿದ ಕಾರಣಕ್ಕಾಗಿ ನಮ್ಮ ಬಳಿ ಇಂಥ ಒಂದು ಪತ್ರ ಸಿಕ್ಕಿದೆ. ಅದರ ಕ್ಲಾರಿಟಿ ನ್ಯಾಯಾಲಯ ಕೊಡಬೇಕು, ಮುಖ್ಯಮಂತ್ರಿಗಳು ಕೊಡಬೇಕು ಅಂತೇಳಿ ನಿನ್ನೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಹೌದು, ಪತ್ರ, ಅದರ ಒಳಗೆ ಅಂಥದ್ದೇನು ಬರೆದಿಲ್ಲ ನಾನು ಅಂತೇಳಿ ಅವರೇ ಟಾರ್ಚ್ ಹಾಕಿ, ಅಥವಾ ಅವರ ಯಾರೋ ತಂಡದವರು